ನಮಸ್ಕಾರ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ಉತ್ತರಾಖಂಡ್ನ ಸ್ಪೆಷಲ್ ದಾಲ್ ಮಾಡೋಣ. ಮೊದಲಿಗೆ 1 ಕಪ್ ಕಡಲೆಬೇಳೆಯನ್ನು ಅರ್ಧ ಗಂಟೆ ನೆನೆಸಿಡಿ. ಕುಕ್ಕರ್ಗೆ ಕಡಲೆಬೇಳೆಯನ್ನು ಹಾಕಿ 3 ಕಪ್ ನೀರು ಹಾಕಿ ಅರ್ಧ ಚಮಚ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 5 ವಿಸಿಲ್ ಮಾಡಿಕೊಳ್ಳಿ. ಕುಕ್ಕರ್ ತಣ್ಣಗಾದ ನಂತರ ಒಂದು ಕಡಾಯಿಗೆ 5 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಹಾಕಿಕೊಳ್ಳಿ. ಸಾಸಿವೆ ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ 2 ಈರುಳ್ಳಿಯನ್ನು ಹಾಕಿರಿ. 2 ರಿಂದ 3 ನಿಮಿಷ ಇದನ್ನು ಬೇಯಿಸಿಕೊಳ್ಳಿರಿ. 1 ಟೇಬಲ್ ಸ್ಪೂನ್ ಕುಟ್ಟಿದಂತಹ ಶುಂಠಿ ಬೆಳ್ಳುಳ್ಳಿ ಹಾಕಿ 4 ಹಸಿಮೆಣಸಿಕಾಯನ್ನು ಹಾಕಿರಿ. 2 ಟೊಮಾಟೋವನ್ನು ಹಾಕಿ ಕಲಸಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿರಿ. ಅರ್ಧ ಚಮಚ ಅರಿಶಿಣ ಹಾಕಿ 1 ಚಮಚ ಧನಿಯಾ ಪೌಡರ್ ಹಾಕಿ ಕಲಿಸಿಕೊಳ್ಳಿ. 2 ರಿಂದ 3 ನಿಮಿಷ ಇದನ್ನು ಬೇಯಿಸಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಕಲಿಸಿ ಮುಚ್ಚಳ ಮುಚ್ಚಿ 2 ನಿಮಿಷ ಇದನ್ನು ಬೇಯಿಸಿಕೊಳ್ಳಿರಿ. ನಂತರ ಬೇಯಿಸಿದಂತಹ ಕಡಲೆಬೇಳೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸಿಕೊಂಡು 2 ರಿಂದ 3 ನಿಮಿಷ ಇದನ್ನು ಕುದಿಸಿರಿ. ಕೊತ್ತಂಬರಿಯನ್ನು ಹಾಕಿರಿ. ಬಿಸಿ ಬಿಸಿಯಾದಂತಹ ಉತ್ತರಾಖಂಡ್ ಚನಾ ದಾಲ್ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ನಮಸ್ಕಾರ ಫ್ರೆಂಡ್ಸ್.